ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ವೆಲ್ಕಮ್ ಟು ಪೀಸ್ ನಿಗೂಢ ಲೋಕ. ಯಾರೆಲ್ಲ ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇವತ್ತು ನಿಗೂಢ ಲೋಕದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಥೆನ ನಿಮಗೋಸ್ಕರ ನಾನು ತಗೊಂಡ್ಬಂದಿದ್ದೀನಿ. ಕಥೆ ನೀವು ಆಲ್ರೆಡಿ ಕೇಳಿರ್ಬೋದು, ಆದರೆ ಪೀಸ್ ನಿಗೂಢ ಲೋಕದಲ್ಲಿ ಇದು ಮೊದಲ ವಿಡಿಯೋ. ಬ್ಯಾಂಗ್ಳೂರಲ್ಲಿ ನಿಜವಾಗ್ಲೂ ದೆವ್ವದ ಮನೆ ಇದೆಯಾ? ದೆವ್ವದ ಮನೆ ಇದೆ ಅಂತ ಆದರೆ ಎಲ್ಲಿದೆ? ದೆವ್ವದ ಮನೆ ಎಲ್ಲಿದೆ ಅಂತ ಕೇಳಿದ್ರೆ ಕೆಲವರಲ್ಲಿ ಬೇಗ ಮನಸ್ಸಿಗೆ ಬರೋದು, ತಲೆಗೆ ಬರೋದು ಒಂದೇ ಹೆಸರು, ಟೆರಾ ವೇರಾ ಮ್ಯಾನ್ಷನ್. ಈ ಮನೆ ಬಗ್ಗೆ ಕೆಲವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ದು, ಆ ಮನೆಯಿಂದ ಪಿಯಾನೋ ಶಬ್ದ ಕೇಳಿಸುತ್ತೆ, ಯಾರೋ ಕಿಟಕಿ ಹತ್ರ ನಿಂತಿರೋ ನೆರಳು ಕಾಣಿಸುತ್ತೆ, ಆ ಮನೆ ಹತ್ರ ಹೋದ್ರೆ ಏನೋ ಒಂದು ವಿಚಿತ್ರ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದೆಲ್ಲ ನಿಜಾನ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಟೆರಾ ವೇರಾ ಮ್ಯಾನ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕತೆ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನ್ ಕೂಡ ಹೊತ್ಬಿಡಿ. ಟೆರಾ ವೇರಾ ಮ್ಯಾನ್ಷನ್ 1943. ಇವತ್ತು ನಾವು ನೋಡ್ತಿರೋ ಬೆಂಗಳೂರು ಅವತ್ತಿನ ಬ್ಯಾಂಗ್ಳೂರ್ ಬೇರೆನೇ ಆಗಿತ್ತು. ಇವತ್ತು IT ಕಂಪ್ನಿಗಳು, ಅವತ್ತು ಏನೂ ಇರಲಿಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇರಲಿಲ್ಲ. ಸೆಂಟ್ ಮಾರ್ಕ್ಸ್ ರೋಡಲ್ಲಿ ದೊಡ್ಡ ದೊಡ್ಡ ಬ್ರಿಟಿಷ್ ಕಾಲದ ಬಂಗಲೆಗಳಲ್ಲಿ ಇದು ಒಂದು ಸುಂದರವಾದಂತಹ ಮನೆ, ಟೆರಾ ವೇರಾ ಮ್ಯಾನ್ಷನ್. ಈ ಮನೆಯನ್ನ ಖ್ಯಾತ ಲಾಯರ್ EJ ವಾಜ್ ರವರು ಕಟ್ಟಿಸ್ತಾರೆ. ಆ ಮನೆಯನ್ನ ತಮ್ಮ ಇಬ್ಬರು ಹೆಣ್ಮಕ್ಳಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಆ ಇಬ್ಬರು ಹೆಣ್ಮಕ್ಳ ಹೆಸರು ವೇರಾ ವಾಜ್ ಹಾಗೂ ಡೋಲ್ಚೆ ವಾಜ್. ವೇರಾ ವಾಜ್ ಇಂಗ್ಲಿಷ್ ಟೀಚರ್ ಆಗಿರ್ತಾರೆ, ಡೋಲ್ಚೆ ವಾಜ್ ಪಿಯಾನೋ ಟೀಚರ್ ಆಗಿರ್ತಾರೆ. ಪ್ರತಿದಿನ ಸಂಜೆ ಆ ಮನೆಯೊಳಗಿಂತ ಕೇಳಿಸ್ತಾ ಇದ್ದಂತಹ ಪಿಯಾನೋ ಶಬ್ದ ಅಲ್ಲಿರುವಂತಹ ಹತ್ತಿರದ ಜನಗಳಿಗೆ ತುಂಬ ಮಧುರವಾಗಿ ಕೇಳಿಸ್ತಾ ಇತ್ತು, ಹಾಗೂ ಅದು ಎಲ್ಲರಿಗೂ ಹೊಸದೇನು ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೆ ಕೆಲವು ವರ್ಷಗಳ ನಂತರ ಅದೇ ಪಿಯಾನೋ ಶಬ್ದ ಬ್ಯಾಂಗ್ಳೂರಿನ ಅತ್ಯಂತ ಭಯಾನಕವಾದ, ನಿಗೂಢವಾದ ದಂತಕಥೆಯಾಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅವತ್ತಿನ ರಾತ್ರಿ ಎಲ್ಲ ಬದಲಾಗಿತ್ತು. 2002. ಸುಮಾರು 59 ವರ್ಷಗಳಿಂದ ಶಾಂತವಾಗಿದ್ದ ಟೆರಾ ವೇರಾ ಮ್ಯಾನ್ಷನ್ ಆ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಭಯಾನಕ ಘಟನೆಗೆ ಸಾಕ್ಷಿಯಾಗಿತ್ತು. ದಿನಾಂಕ ಸೆಪ್ಟೆಂಬರ್ 4, 2002. ಒಂದು ಮಧ್ಯರಾತ್ರಿ ಟೆರಾ ವೇರಾ ಮ್ಯಾನ್ಷನ್ನಲ್ಲಿ ಯಾವಾಗಲೂ ಇರೋ ಥರ ಅಕ್ಕ ತಂಗಿಯರು ಇಬ್ಬರೇ ಇರ್ತಾರೆ. 75 ವರ್ಷದ ಡೋಲ್ಚೆ ವಾಜ್ ಮತ್ತು ಅವರ ಅಕ್ಕ ವೇರಾ ವಾಜ್ ಇಬ್ಬರು ಸಪರೇಟ್ ರೂಮ್ಗಳಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡಿರ್ತಾರೆ. ಆದರೆ ಆ ನೆಮ್ಮದಿ ತುಂಬ ಹೊತ್ತು ಉಳಿಲಿಲ್ಲ. ಆ ರಾತ್ರಿ ಒಬ್ಬ ಅನ್ನೋನ್ ಪರ್ಸನ್ ಮನೆಯೊಳಗೆ ಬರ್ತಾನೆ. ನಂತರ ಆಗಿದ್ದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಸ್ವಲ್ಪ ಸಮಯದ ನಂತರ ಡೋಲ್ಚೆ ವಾಜ್ ಮೇಲೆ ಚಾಕುವಿನಿಂದ ಹಲ್ಲೆ ಆಗಿದೆ ಅಂತ ಗೊತ್ತಾಗುತ್ತೆ. ಅವ್ರು ತುಂಬಾ ಗಂಭೀರವಾಗಿ ಗಾಯಗೊಂಡಿದ್ರು. ಈ ಕತೆ ಯಾವುದೇ ಸಿನಿಮಾ ಕತೆ ಅಲ್ಲ, ಇದು ನಿಜವಾಗಿ ನಡೆದಿರುವಂತಹ ದಂತಕತೆ. ಸ್ವಲ್ಪ ಸಮಯದಲ್ಲೇ ಪೊಲೀಸವರೆಲ್ಲ ಮನೆಗೆ ಬರ್ತಾರೆ. ಮನೆ ಸುತ್ತಮುತ್ತ ಪರಿಶೀಲನೆ ಮಾಡ್ತಾರೆ. ಅಕ್ಕಪಕ್ಕದಲ್ಲಿರೋ ಮನೆಗಳ ಹತ್ರ ಹೋಗಿ ಸಾಕ್ಷಿಗಳನ್ನು ವಿಚಾರಿಸ್ತಾರೆ. ಫಿಂಗರ್ ಪ್ರಿಂಟ್ಸ್
ಹಾಗೆ ಮನೆಯಲ್ಲಿದ್ದಂತಹ ಕೆಲವು ಸಾಕ್ಷಿಗಳನ್ನು ಇಟ್ಕೋತಾರೆ. ಸಿಕ್ಕಿದ ಪ್ರತಿಯೊಂದು ಸಾಕ್ಷಿನ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಈ ಘಟನೆ ಬಗ್ಗೆ ಅದರ ಮಾರ್ನಿಂಗ್ಗೆ ಎಲ್ಲ ಪೇಪರ್ಗಳಲ್ಲೂ ಒಂದು ದೊಡ್ಡ ಸುದ್ದಿಯಾಗಿ ಪ್ರಿಂಟ್ ಆಗಿ ಬರುತ್ತೆ. ಇದು ಕಳ್ತನಕ್ಕೋಸ್ಕರ ಆಗಿದ್ದ ಕೊಲೆನ ಅಥವಾ ಬೇರೆ ಯಾವುದಾದ್ರೂ ವೈಯಕ್ತಿಕ ಕಾರಣ ಇತ್ತಾ? ಇದರ ಬಗ್ಗೆ ಪೊಲೀಸರು ಎಲ್ಲ ಕೋನಗಳಿಂದ ತನಿಖೆ ಮಾಡ್ತಾರೆ. ಆದರೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಪ್ರಕರಣಕ್ಕೆ ಯಾವುದೇ ಉತ್ತರ ಸಿಗಲಿಲ್ಲ. ಆದರೆ ಟೆರಾ ವೇರಾ ಮ್ಯಾನ್ಷನ್ ರಹಸ್ಯ ಇಲ್ಲಿಂದನೇ ಶುರುವಾಗುತ್ತೆ. ಈ ಘಟನೆಯಿಂದ ವೇರಾವಾಜ್ ತುಂಬ ಅಪಘಾತ ಆಗಿರ್ತಾರೆ. ಅವ್ರಿಗೆ ಆ ಮನೇಲಿ ಇರೋಕ್ಕಾಗ್ತಾ ಇರಲ್ಲ, ಇರೋಕ್ಕೆ ಇಷ್ಟನೂ ಆಗ್ತಾ ಇರಲ್ಲ. ಆವಾಗ ಪೊಲೀಸರ ಹೆಲ್ಪ್ನ ತಗೊಂಡು ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ. ಒಂದು ಟೈಮಲ್ಲಿ ಪಿಯಾನೋ ಸಂಗೀತದಿಂದ ತುಂಬಿದ್ದ ಮನೆ ಈಗ ಸಂಪೂರ್ಣ ಖಾಲಿಯಾಗಿತ್ತು. ಒಂದು ಪ್ರಶ್ನೆ, ಖಾಲಿಯಾಗಿದ್ದ ಮನೆ, ಮೌನ, ಹಾಗೆ ಬಗೆಹರಿಯದ ಕೊಲೆ, ಈ ಮೂರೂ ಸೇರಿ ಈ ಅದ್ಭುತವಾಗಿರುವಂತಹ ಸಾಮಾನ್ಯ ಬಂಗಲೆಯನ್ನ ಬೆಂಗಳೂರಿನ ಅತ್ಯಂತ ನಿಗೂಢವಾದಂತಹ ರಹಸ್ಯವಾದಂತಹ ಬಂಗಲೆ ಮಾಡಿದ್ದು ಹೇಗೆ? ಬೆಂಗಳೂರಿನ ಅತ್ಯಂತ ನಿಗೂಢವಾದ ಮನೆಯನ್ನಾಗಿ ಹೇಗೆ ಬದಲಾಯಿಸಿತು? ಇದು ಭಯದ ಆರಂಭನ ಅಥವಾ ಒಂದು ದಂತಕಥೆನ? ಎರಡು 2002ರಲ್ಲಿ ನಡೆದಂತಹ ಆ ಘಟನೆಯಿಂದ ಟೆರಾ ವೇರಾ ಮ್ಯಾನ್ಷನ್ನ ಬಾಗಿಲುಗಳು ತಗಿಲೇ ಇಲ್ಲ. ಒಂದು ಟೈಮಲ್ಲಿ ಪಿಯಾನೋ ಸಂಗೀತದಿಂದ ತುಂಬಿದ್ದ ಆ ಮನೆ ಇವತ್ತು ಸಂಪೂರ್ಣ ಮೌನ. ದಿನಗಳು ಕಳೀತು, ತಿಂಗಳುಗಳು ಕಳೀತು, ವರ್ಷಗಳು ಕಳೀತು. ಆದರೆ ಆ ಮನೆಯಲ್ಲಿ ಯಾರು ವಾಸ ಮಾಡದೇ ಇರೋ ಕಾರಣ ಮನೆಯ ಸುತ್ತಮುತ್ತ ಗಿಡ ಮರಗಳು ಬೆಳ್ಕೊಂಡು ಗೋಡೆಗಳ ಮೇಲೆ ಪಾಚಿಗಳು ಬಂತು, ಕಿಟಕಿಯ ಗ್ಲಾಸ್ಗಳೆಲ್ಲ ಹೊಡೆದೋಗಿತ್ತು. ಸೆಂಟ್ ಮ್ಯಾರಿಸ್ ರೋಡ್ನ ಅದ್ಭುತವಾದಂತಹ ಟೆರಾ ವೇರಾ ಮ್ಯಾನ್ಷನ್ನ ಜನಗಳು ಮರ್ತು ಹೋದರು. ಆದರೆ ಜನ ಆ ಮನೆಯಲ್ಲಿ ನಡೆದಿದ್ದಂತಹ ಘಟನೆಯನ್ನು ಮರೆಯಲೇ ಇಲ್ಲ. ಮೊದಲು ಆ ಮನೆ ಬಗ್ಗೆ ಸಣ್ಣ ಸಣ್ಣ ಮಾತುಗಳು ಕೇಳ್ತಾ ಇದ್ರು. ಜನ ಅವರವರೇ ಮಾತಾಡ್ಕೋತಾ ಇದ್ರು. ಆ ಮನೆಯೊಳಗಿಂದ ಪಿಯಾನೋ ಶಬ್ದ ಕೇಳಿಸ್ತಾ ಇದೆ. ಯಾರೋ ಕಿಟಕಿ ಹತ್ರ ನಿಂತಿರೋ ಹಾಗೆ ಕಾಣುತ್ತೆ. ಆ ಮನೆ ಹತ್ರ ಹೋದರೆ ಮೈಯೆಲ್ಲ ಏನೋ ಒಂಥರ ವೈಬ್ರೇಟ್ ಆಗುತ್ತೆ. ಇಂತಹ ಮಾತುಗಳನ್ನು ಒಬ್ರಿಗೊಬ್ರು ಹೇಳ್ತಾ ಇಡೀ ಊರನ್ನೇ ಹಬ್ಬಿಡ್ತು. ಸುಮಾರು ಜನ ಮನೆಯೊಳಗೆ ಹೋಗೋಕ್ಕೆ ಟ್ರೈ ಮಾಡಿದ್ರು. ಆ ಮನೆಯೊಳಗೆ ಹೋದಾಗ ಅವ್ರಿಗೆ ಆಗಿದಂತಹ ಅನುಭವಗಳು ಬೇರೆ ಬೇರೆ. ಒಬ್ಬೊಬ್ಬರು ಒಂದೊಂದು ಕಥೆನ ಹೇಳಿದ್ರು. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ, ಆ ನೆರಳು, ಪಿಯಾನೋ ಶಬ್ದ, ಆ ವೈಬ್ರೇಟ್, ಇದೆಲ್ಲ ಗೂಗಲಲ್ಲಿ ಸಿಕ್ಕಿದಂತಹ ಕಥೆಗಳು. ಇದನ್ನು ಪ್ರೂವ್ ಮಾಡೋದಕ್ಕೆ ಯಾವುದೇ ಥರ ವೈಜ್ಞಾನಿಕ ಸಾಕ್ಷಿಗಳಿಲ್ಲ. ಆದರೆ ಒಂದಂತೂ ನಿಜ, ಆ ಮನೆಯಲ್ಲಿ ಕೊಲೆಯಾಗಿದ್ದಂತೂ ಸತ್ಯ. ಜನರ ಕಲ್ಪನೆಗಳಿಗೆ ಆ ಮನೆ ಆಹಾರ ಆಗಿದ್ದಂತೂ ನಿಜ. ಇದೇ ಕಾರಣಕ್ಕೆ ಟೆರಾ ವೇರಾ ಮ್ಯಾನ್ಷನ್ ಬೆಂಗಳೂರಿನ ಹಾಂಟೆಡ್ ಹೌಸ್ ಅಂತಾನೆ ಹೆಸರುವಾಸಿ ಆಯಿತು. ಇನ್ನೊಂದು ಪ್ರಶ್ನೆ, ಈಗ ಆ ಮನೆ ಹೇಗಿದೆ, ಎಲ್ಲಿದೆ? ಅದನ್ನು ಗೌರ್ಮೆಂಟ್ ಏನು ಮಾಡ್ತು? ಆ ಮನೆ ಇವತ್ತು 2026ರಲ್ಲಿ ಇದೆಯಾ, ಅಥವಾ ಆ ಜಾಗದಲ್ಲಿ ಬೇರೆ ಏನಾದರೂ ಕಟ್ಸಿದಾರ? ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋದಲ್ಲಿರುತ್ತೆ. ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ರೆ ಮಾತ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆರಾ ವೇರಾ ಅಂತ್ಯ, ಆದರೆ ಕಥೆಯ ಅಂತ್ಯ ಅಲ್ಲ. ವರ್ಷಗಳು ಕಳೀತಾನೆ ಹೋಯಿತು. ಟೆರಾ ವೇರಾ ಮ್ಯಾನ್ಷನ್ನ ಗೇಟ್ಗಳು ಮತ್ತೆ ಓಪನ್ ಆಗಲೇ ಇಲ್ಲ. ಒಂದು ಕಾಲದಲ್ಲಿ ನಗುವಿನಿಂದ, ಸಂಗೀತದಿಂದ ತುಂಬಿದ್ದ ಮನೆ ಬರೀ ಮೌನ. ಬೆಳಗ್ಗೆ ಹೊತ್ತೆ ಜನ ಆ ಮನೆ ಹತ್ರ ಹೋಗೋದಕ್ಕೆ ಹೆದರುತ್ತಾ ಇದ್ರು. ರಾತ್ರಿ ಆಯಿತು ಅಂದರೆ ಆ ಮನೆ ಹತ್ರ ಹೋಗೋದಕ್ಕೂ ಜನ ಇನ್ನೂ ಹೆದರ್ಕೋತಾ ಇದ್ರು. ಸೊ ಜನ ಬೇರೆ ರಸ್ತೆ ಮುಖಾಂತರ ಓಡಾಡ್ತಾ ಇದ್ರು. ಒಂದು ಕಡೆ ನಿಜವಾಗಿ ನಡೆದಂತಹ ಕೊಲೆ,
ಇನ್ನೊಂದು ಕಡೆ ಆ ಮನೆ ಸುತ್ತ ಬೆಳೆದಂತಹ ದೆವ್ವದ ಕತೆ, ಎರಡೂ ಸೇರಿ ಟೆರಾವೇರಾ ಮ್ಯಾನ್ಷನ್ ದಂತಕತೆ ಮಾಡಿದ್ರು. ಸಮಯ ಹೋಗ್ತಾ ಇದ್ದಂತಹ ಬಿಲ್ಡಿಂಗ್ ಎಲ್ಲ ತುಂಬ ಹಳೇದಾಯಿತು, ಗೋಡೆಗಳೆಲ್ಲ ತುಂಬ ವೀಕ್ ಆಯಿತು. ಆ ಜಾಗದಲ್ಲಿ ಇನ್ನೊಂದು ಸಮಸ್ಯೆ ಏನಾಯಿತು ಅಂದರೆ, ಕೆಲವು ಜನ ನಾವು ನೋಡೇ ಬೇಡ ಮನೆಯೊಳಗಡೆ ಏನಿದೆ ಅನ್ನೋ ಧೈರ್ಯದಿಂದ ಮನೆಯೊಳಗೆ ನುಗ್ತಾ ಇರ್ತಾರೆ. ಇದನ್ನು ನೋಡಿದಂತಹ ಗೌರ್ಮೆಂಟ್ ಈ ಬಿಲ್ಡಿಂಗನ್ನು ಉಳಿಸೋದು ಒಳ್ಳೆಯದಲ್ಲ ಅಂದ್ಬಿಟ್ಟು ಸುಮಾರು 2014ರಲ್ಲಿ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡ್ತಾರೆ. ನಾನು ಇವತ್ತು ನಿಮಗೆ ಹೇಳ್ತಾ ಇರುವಂತಹ ಟೆರಾವೇರಾ ಮ್ಯಾನ್ಷನ್ ಇವತ್ತು ಇಲ್ಲವೇ ಇಲ್ಲ. ಹಾಗಾದರೆ 2026ರಲ್ಲಿ ಆ ಜಾಗದಲ್ಲಿ ಏನಿದೆ? ಟೆರಾವೇರಾ ಮ್ಯಾನ್ಷನ್ ಇದ್ದಂತಹ ಜಾಗ ಇವತ್ತು ಖಾಲಿ. ಆ ಜಾಗನ ಇವತ್ತು ಬೇರೆದಕ್ಕೆ ಯೂಸ್ ಮಾಡ್ಕೋತಾ ಇದ್ದಾರೆ. ಪ್ರತಿದಿನ ಸಾವಿರಾರು ಜನ ರೋಡಲ್ಲಿ ಓಡಾಡ್ತಾರೆ. ಕೆಲವರಿಗೆ ಗೊತ್ತೇ ಇಲ್ಲ ನಾನು ಆ ಜಾಗದಲ್ಲಿ ನಿಂತಿದ್ದೀನ ಅಂತ. ಎಸ್, ಇವತ್ತು ಆ ಜಾಗ ಆ ಥರ ಆಗ್ಬಿಟ್ಟಿದೆ. ಸೈಂಟ್ ಮ್ಯಾರಿಸ್ ರೋಡಲ್ಲಿ ಇದ್ದಂತಹ ಟೆರಾವೇರಾ ಮ್ಯಾನ್ಷನ್ ಬಂಗ್ಲೆ ಇವತ್ತು ಇಲ್ಲ. ಆ ಜಾಗದಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ಗಳು ಎದ್ದಿದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎದ್ದಿದೆ. ಒಂದು ಬಿಲ್ಡಿಂಗ್ನ ಡೆಮಾಲಿಷ್ ಮಾಡ್ಬೋದು, ಆ ಜಾಗದಲ್ಲಿ ಬೇರೆನೇ ಬಿಲ್ಡಿಂಗ್ ಕಟ್ಬೋದು. ಆದರೆ ಆ ಕಥೆಯನ್ನಲ್ಲ, ಆ ನೆನಪುಗಳನ್ನಲ್ಲ. ಇವತ್ತಿಗೂ ಟೆರಾವೇರಾ ಮ್ಯಾನ್ಷನ್ ಅಂದರೆ ಏನೋ ಒಂಥರ ಕುತೂಹಲ ಜನಕ್ಕೆ. ಬೆಂಗಳೂರಿನ ಅತ್ಯಂತ ನಿಗೂಢವಾದಂತಹ ಜಾಗ. ಹಾಗಾದರೆ ನಿಮಗೆಲ್ಲ ಏನು ಅನ್ಸುತ್ತೆ? ಅಲ್ಲಿ ನಿಜವಾಗ್ಲೂ ದೆವ್ವ ಇತ್ತ, ಅಥವಾ ಜನರು ಕಟ್ಟಿದ ದಂತಕಥೆನ, ಅಥವಾ ಯಾವುದು ಉತ್ತರ ಸಿಗದೆ ಇರುವಂತಹ ಪ್ರಶ್ನೆ ಇದುವರೆಗೂ ಆ ಜಾಗದಲ್ಲಿ ಇನ್ನೂ ಇದೆಯಾ? ಇಷ್ಟೊತ್ತು ಟೆರಾವೇರಾ ಮ್ಯಾನ್ಷನ್ ಬಗ್ಗೆ ನನಗೆ ಗೊತ್ತಿರೋಷ್ಟು, ನಾನು ಕಲೆಕ್ಟ್ ಮಾಡಿರೋಷ್ಟು ಮಾಹಿತಿನ ನಿಮ್ಮ ಮುಂದೆ ಹೇಳಿದ್ದೀನಿ. 1943ರಲ್ಲಿ ಕಟ್ಟಿದಂತಹ ಒಂದು ಸುಂದರ ಬಂಗ್ಲೆ, ಅಲ್ಲಿ ವಾಸ ಮಾಡ್ತಾ ಇದ್ದಂತಹ ಇಬ್ಬರು ಅಕ್ಕ ತಂಗಿಯರು, 2002ರಲ್ಲಿ ನಡೆದಂತಹ ಕೊಲೆ, ಅದಾದ ನಂತರ ಮನೆ ಫುಲ್ ಖಾಲಿ. ಈಗ ನಂದೊಂದು ಪ್ರಶ್ನೆ, ಟೆರಾವೇರಾ ಮ್ಯಾನ್ಷನಲ್ಲಿ ನಿಜವಾಗ್ಲೂ ದೆವ್ವ ಇತ್ತ? ಸತ್ಯ ಹೇಳಬೇಕು ಅಂದರೆ ಈ ಪ್ರಶ್ನೆಗೆ ಉತ್ತರ ಎಲ್ಲೂ ಇಲ್ಲ. ಯಾಕಂದರೆ ಅಧಿಕೃತ ತನಿಖೆಯಲ್ಲಿ, ಅಥವಾ ಪೊಲೀಸರು ಹಿಡಿದಂತಹ ಸಾಕ್ಷಿಗಳಲ್ಲಿ, ಅಥವಾ ವೈಜ್ಞಾನಿಕ ಅಧ್ಯಯನಗಳಲ್ಲಿ ಈ ಮನೆಯಲ್ಲಿ ದೆವ್ವ ಇದೆ ಅಂತ ಎಲ್ಲೂ ಸಾಬೀತಾಗಿಲ್ಲ. ಹಾಗಾದರೆ ಜನ ಯಾಕೆ ಇದನ್ನು ದೆವ್ವದ ಮನೆ ಅಂತ ಕರೀತಾ ಇದ್ರು? ಯಾಕೆ ಇದನ್ನು ಜನ ದೆವ್ವದ ಮನೆ ಅಂತ ಸಾರಿದ್ರು? ಬಹುಶಃ ಟೆರಾವೇರಾ ಮ್ಯಾನ್ಷನ್ ದೆವ್ವದ ಮನೆ ಅಲ್ಲ, ಒಂದು ದೊಡ್ಡ ರಹಸ್ಯ ಇದೆ. ಇವತ್ತಿಗೂ ಬಗೆಹರಿಯದ ಕೊಲೆ ಪ್ರಕರಣ. ನಿಜವಾಗ್ಲೂ ಆ ಮಧ್ಯರಾತ್ರಿ ಏನಾಯಿತು, ಯಾರು ನುಗ್ಗಿದ್ರು, ಯಾರು ಕೊಲೆ ಮಾಡಿದ್ರು, ಇವತ್ತಿಗೂ ಸ್ಪಷ್ಟವಾಗಿ ಯಾರಿಗೂ ಉತ್ತರ ಸಿಕ್ಕಿಲ್ಲ. ನಿಮಗೇನನ್ಸುತ್ತೆ? ಟೆರಾವೇರಾ ಮ್ಯಾನ್ಷನ್ ಹಾಂಟೆಡ್ ಹೌಸ್ ಅಂತನ, ಅಥವಾ ಒಂದು ದುಃಖಕರ ಘಟನೆ ಸುತ್ತ ಬೆಳೆದಂತಹ ದಂತಕಥೆನ? ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ದಂತಕಥೆಯ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪೀಸ್ ನಿಗೂಢ ಲೋಕ.